ಜಿಲ್ಲಾ ಉಪಾಧ್ಯಕ್ಷರಾದ ಸೀತಾರಾಮ ಅವರಿಗೆ ಮೊದಲು ಅಭಿನಂದನೆಗಳನ್ನು ಸಲ್ಲಿಸಬೇಕು. ಯಾಕೆಂದರೆ ಹೋರಾಟ ಅವಾಗಿನಿಂದ ಮಾಡ್ಕೊಂತ ಬರ್ತಿದ್ದಾರೆ. ಆದರೂ ರೈತರುಗಳು ಎಚ್ಚೆತ್ಕೋಬೇಕು. ರೈತರಿಗೋಸ್ಕರ ಅವರು ಯಾವುದೇ ಬೇರೆಯವ್ರ ಹತ್ರ ದುಡ್ಡು ಇಸ್ಕೊಂಡಾಗಲಿ ಅವ್ರಿಗೇನು ಸಂಬಳ ಬರ್ತಾ ಇಲ್ಲ ಗೌರ್ಮೆಂಟಿಂದ, ಯಾವುದು ಇಲ್ದಲೆ ಅವರು ಸ್ವಂತ ಖರ್ಚಲ್ಲಿ ರೈತರಿಗೋಸ್ಕರ ಹೋರಾಡ್ತಿದ್ದಾರೆ. ಅವರಿಗೆ ಮೊದಲನೇದಾಗಿ ಧನ್ಯವಾದಗಳು ಹೇಳ್ತಾ, ಮತ್ತು ನ್ಯೂಸ್ ಫಸ್ಟ್ನವರಿಗೆ ಧನ್ಯವಾದಗಳು ಹೇಳ್ತಾ, ಮತ್ತು ತಹಸೀಲ್ದಾರ್ ಮೇಡಮು ಭರವಸೆ ಕೊಟ್ಟಿದ್ರು ನಾನು ಮಾಡೇ ಮಾಡ್ತೀನಿ ಅಂತ. ಆದರೆ ಅವ್ರು ಇವತ್ತು ಮಾಡಿಕೊಟ್ಟಿದ್ದಾರೆ, ಸಕ್ಸಸ್ ಮಾಡಿದ್ದಾರೆ, ಹಳ್ಳನೆಲ್ಲ ತೆರವುಗೊಳಿಸ್ತಿದ್ದಾರೆ. ಆದರೆ ರೈತರುಗಳು ಆದಷ್ಟು ಎಚ್ಚೆತ್ಕೋಬೇಕು. ರೈತರಿಗೆ ಅನುಕೂಲ, ಹೋರಾಟಗಾರರಿಗೆಲ್ಲ ಅನುಕೂಲ ಇರೋದು. ರೈತರುಗಳು ಎಚ್ಚೆತ್ಕೊಂಡು ಅವರಿಗೆ ನಾವು ಅವ್ರ ಕೈ ಬಲಪಡಿಸಿ ಅವ್ರ ಜೊತೆ ನಿಂತು ಹೋರಾಟ ಮಾಡೋಕ್ಕೆ ಅವ್ರಿಗೆ ಶಕ್ತಿ ಕೊಟ್ಟು ಹೋರಾಟ ಮಾಡಲಿ ಅಂತ ರೈತರುಗಳು ಕೇಳ್ತಾ, ರೈತರಿಗೆ ಈಗ ಹಿಂದೆ 10 ವರ್ಷ 15 ವರ್ಷದಿಂದ ಹಿಂದೆ ಮಳೆ ಇಲ್ದಲೇ ಕೆರೆ ತುಂಬ್ತಿರ್ಲಿಲ್ಲ. ಈಗ ಮಳೆ ಬಂದು ಕೆರೆ ತುಂಬ್ದಂಗಾಗಿತ್ತು, ಹಳ್ಳ ಎಲ್ಲ ಮುಚ್ಕೊಂಡು ಒತ್ತುವರಿಯಾಗಿ. ಈಗ ಅವ್ರ ಹೋರಾಟದಿಂದ ನಮಗೆ ಒಳ್ಳೆಯದಾಗಿದೆ. ಎಲ್ಲರಿಗೂ ಧನ್ಯವಾದಗಳು ಹೇಳ್ತೇವೆ. ನ್ಯೂಸ್ ಫಸ್ಟ್ನವರಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕಾಗತ್ತೆ. ಮತ್ತೆ ನಮ್ಮ ಸೀತಾರಾಮಣ್ಣನವರು ಮತ್ತೆ ರಕ್ಷಣಾ ವೇದಿಕೆಯವರು, ರೈತ ಸಂಘದವರು ಎಲ್ಲರೂ ಈಗ ಎಲ್ಲರಿಂದ ಈಗ ಇದೊಂದು ಕಾರ್ಯ ನಡೆದು ಖಡಕ್ ಅಧಿಕಾರಿಯಾಗಿರುವ ನಮ್ಮ ಮಮತಾ ಮೇಡಮ್ ಅವರು ತುಂಬಾ ಶ್ರಮ ಪಟ್ಟು ಇದನ್ನ ಮಾಡಿದ್ದಾರೆ. ಅವರಿಗೂ ಧನ್ಯವಾದಗಳು. ಅದಕ್ಕಿಂತ ಮೇಗಿಲಾಗಿ ನ್ಯೂಸ್ ಫಸ್ಟ್ನವರಿಗೆ ಫಸ್ಟ್ ಧನ್ಯವಾದನ ಹೇಳ್ಬೇಕಾಗತ್ತೆ. ಕೆರೆ ತುಂಬಿಸೋ ಕೆಲಸ ಮಾಡಿದ್ದಾರೆ. ಇದಕ್ಕೆ ಯಾವುದೇ ಫಲಾಪೇಕ್ಷೆ ಇಲ್ದಲೇನೆ ನೀಟಾಗಿ ಮಾಡ್ಕೊಟ್ಟಿದ್ದಾರೆ ನಮ್ಮ ಮಮತಾ ಮೇಡಮ್ ಅವರು. ಅವರಿಗೊಂದು ಅಭಿನಂದನೆ. ಈಗ 5-6 ವರ್ಷದಿಂದ ಪಾಪ ನಮ್ಮ ಸೀತಾರಾಮ್ ಅವರು ಬಹಳ ಹೋರಾಟ ಮಾಡಿದ್ರು. ಏನೇ ಹೋರಾಟ ಮಾಡಿದ್ರು 3 ಸರಿ 4 ಸರಿ ವಾಪಸ್ ಬಂದು ಅವ್ರಿಗೂ ಸಖತ್ ಬೇಜಾರಾಗಿ ಹೋರಾಟ ಮಾಡಿ ಈಗ ನೀವು ನ್ಯೂಸ್ ಫಸ್ಟ್ ಹೇಳ್ತಿದ್ದಂಗೆ ಅವರು ಬೆಂಬಲ ಕೊಟ್ಟು ಸಹಕರಿಸಿ ಇಷ್ಟೆಲ್ಲ ಇವತ್ತು ಹೋರಾಟ ಮಾಡಿ ತಂದಿರೋದ್ರಿಂದ ನಮಗೆ ಭಾಳ ಹೆಮ್ಮೆ ಆಗ್ತೈತಿ. ನ್ಯೂಸ್ ಫಸ್ಟ್ನವ್ರಿಗೂ ಭಾಳ ಹೆಮ್ಮೆ ಆಗ್ತೈತಿ ನಮಗೆ. ಅದಕ್ಕೋಸ್ಕರ ಇದೆಲ್ಲ ಸೇರಿ ಅವ್ರು ಮಾಡಿರೋದಕ್ಕೆ ನಮಗೆಲ್ಲ ಅಧಿಕಾರಿಗಳು ಸೇರಿ ಇಷ್ಟೆಲ್ಲ ಮಾಡಿಕೊಟ್ಟಿರೋದ್ರಿಂದ ಅವ್ರಿಗೆ ನಮ್ಮ ಹೃದಯದ ತುಂಬ ಧನ್ಯವಾದಗಳನ್ನು ಅರ್ಪಿಸೋಕೆ ಇಷ್ಟಪಡ್ತೀವಿ. MK ತಿಮ್ಮೇಗೌಡ ಅಂತ. ಇವತ್ತು ನಮ್ಮ ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತ ಒಂದು ಕಾರ್ಯಾಚರಣೆಗೆ ಮುಂದಾಗಿದ್ದಾರೆ. ಅದನ್ನ ಗಮನಿಸಿದ್ರೆ ನಮಗೆ ಖುಷಿ ಆಗುತ್ತೆ. ಏನು ಹೊಯ್ಸಳರ ಕಾಲದ 42 ಎಕರೆ 7 ಕುಂಟೆ ಜಾಗನ ಹೊಯ್ಸಳರ ಕಾಲದ ಒತ್ತುವರಿ ಆಗಿತ್ತು. ಅದನ್ನ ಇವತ್ತು ತೆರವುಗೊಳಿಸೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಅದಕ್ಕೆ ನಮ್ಮ ಜಿಲ್ಲಾಡಳಿತಕ್ಕೂ ಹಾಗೂ ತಾಲೂಕು ಆಡಳಿತಕ್ಕೂ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಹಾಗೂ ಇದನ್ನ ನಮ್ಮ ನ್ಯೂಸ್ ಫಸ್ಟ್ ಅವರು ವರದಿ ಮಾಡಿದ್ರು. ಅದನ್ನು ಗಮನಿಸಿದಂಥ ಸರ್ಕಾರ ಎಚ್ಚೆತ್ಕೊಂಡು ಇವತ್ತು ತೆರವುಗೊಳಿಸೋ ಕಾರ್ಯಕ್ರಮ ಮಾಡ್ತಿದ್ದಾರೆ. ನ್ಯೂಸ್ ಫಸ್ಟ್ ಅವ್ರಿಗೆ ಕೂಡ ನಾನು ಅಭಿನಂದನೆಗಳ ಸಲ್ಲಿಸ್ತೀನಿ. ಇದು ಹೊಯ್ಸಳರ ಕಾಲದ ಕೆರೆ ಒಂದು ಜಾನುವಾರುಗಳಿಗೆ ನೀರು ಕುಡಿಲಿಕ್ಕೆ ಅನುಕೂಲ ಆಗುತ್ತೆ, ಹಾಗೂ ಸ್ಥಳೀಯ ರೈತರಿಗೂ ತುಂಬಾ ಅನುಕೂಲ ಆಗುತ್ತೆ. ಹಂಗಾಗಿ ಇದನ್ನ ಸ್ವಚ್ಛಗೊಳಿಸಿ ಇದನ್ನ ಶಾಶ್ವತವಾಗಿ ಉಳಿಬೇಕು. 42 ಎಕರೆ 7 ಕುಂಟೆ ಜಾಗ ಶಾಶ್ವತವಾಗಿ ಇತಿಹಾಸ ಉಳ್ಳಂತ ಕೆರೆ ಆಗ್ಬೇಕು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕೆಲಸ ಅಭಿವೃದ್ಧಿ ಮಾಡ್ತಾ ಇರೋದು ಬಹಳ ಸಂತೋಷ ಆಗ್ತೈತೆ ಸರ್. ಯಾಕೆಂತ ಅಂದ್ರೆ ಬಹಳ ಕಾಲದಿಂದ ಹೋರಾಟ ಮಾಡಿ ಬಾವಿಗಳೆಲ್ಲ ಬತ್ತೋಗಿ 4-5 ವರ್ಷ ನೀರಿಲ್ಲದೆ ಬಹಳ ವನವಾಸ ಪಟ್ಟು ಅಂತ ಹೇಳಕ್ಕೆ ಅಸಾಧ್ಯ. ಬರ್ತಾ ಇರ್ತಕ್ಕಂಥ ನೀರ್ನೆಲ್ಲ ಅಡೆತಡೆ ಎಚ್ಚೆತ್ಲಾಗತ್ತೀರಿ. ನೀರು ಬರಕ್ ಬಿಡದೆ ಬಹಳ ತೊಂದರೆ ಕೊಡ್ತಾ ಇದ್ರು. ಎಷ್ಟು ಹೋರಾಟ ಮಾಡಿದ್ರು ಫಲ ಸಿಕ್ಕಿರಲ್ಲ. ಅವರು ಹೋರಾಟ ಮಾಡಿ ನಿಮ್ಮ ನ್ಯೂಸ್ ಫಸ್ಟ್ನವ್ರಿಗೆ ಹೇಳಿದ ಮೇಲೆ ಅವರು ಬೆಂಬಲ ಕೊಟ್ಟು ಇವತ್ತು ಬಂದು ಇಲ್ಲಿ ಮಾಡ್ತಾ ಇರೋದ್ರಿಂದ ನಮಗೆ ಬಹಳ ಸಂತೋಷ ಆಗ್ತೈತೆ. ಇದು ನಿಲ್ದಂಗೆ ಇದು ಶಾಶ್ವತವಾದ ಕೆಲಸ ನೀವೆಲ್ಲ ಸೇರಿ ನಮಗೆ ಮಾಡಿಸಿ ಎಲ್ಲ ಒಳ್ಳೇದು ಮಾಡಿಕೊಟ್ಟು ಹೋದ್ರೆ ಆ ಮೇಡಮ್ ಅವರಿಗೆ, DC ಮೇಡಮ್ ಅವರಿಗೆ, ನಮ್ಮ ನ್ಯೂಸ್ ಫಸ್ಟ್ನವರಿಗೆ ಎಲ್ಲರಿಗೂ ನಮ್ಮ ಅಭಿನಂದನೆ ಸಲ್ಲಿಸಿ ಹೃತ್ಪೂರ್ವಕವಾದ ನಮ್ಮ ಅಭಿನಂದನೆ ಸಲ್ಲಿಸ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.